ಹಾಯ್ ಫ್ರೆಂಡ್ಸ್, ನೀವು ಎಲ್ಲ ಜನ ಚೆನ್ನಾಗಿದೆಯಾ? ಐ ಹೋಪ್ ನೀವು ಅಲ್ಲಿ ಚೆನ್ನಾಗಿದೆ. ಇವತ್ತು ಬಂತು ಇದು ಕ್ಲಾಸ್ 8 ಸರಿನಾ? ಇದು ಬಂತು ಕ್ಲಾಸ್ 8 ನೀವೆಲ್ಲ ಜನ ಪರ್ಫೆಕ್ಟ್ ನೋಡಿ. ನಾನು ಈ ವಿಡಿಯೋದಲ್ಲಿ ಸ್ವಲ್ಪ ಚೇಂಜಿಂಗ್ ಡಿಸೈನ್ ಮಾಡಿ ತೋರಿಸ್ತೀನಿ. ಸ್ವಲ್ಪ ಚೇಂಜಿಂಗ್ ಡಿಸೈನ್ ಪರ್ಫೆಕ್ಟ್ ಅರ್ಥ ಮಾಡಿ. ನಾನು ನಿಮ್ಮೆಲ್ಲರಿಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಪರ್ಫೆಕ್ಟ್ ನೀವು ಎಲ್ಲ ಜನ ಪರ್ಫೆಕ್ಟ್ಲಿ ಅರ್ಥ ಮಾಡೋಕ್ಕೆ ಟ್ರೈ ಮಾಡಿ. ಓಕೆ, ಸ್ಟಾರ್ಟ್ ಮಾಡ್ತೀನಿ ನೋಡಿ. ನಾನು ನಿಮ್ಮೆಲ್ಲರಿಗೆ ತುಂಬ ವಿಡಿಯೋದಲ್ಲಿ ಹೇಳಿದ್ದು ಇದು ಅಬ್ಸರ್ವ್ ಮಾಡಬೇಡ. ನಿಮ್ಮ ಕೈಯಲ್ಲಿ ನಿಮ್ಮ ಮುಂದೆ ಇದು ಐತೆ ಇದು ನೋಡಬೇಡ. ನಿಮಗೆ ಎಲ್ಲ ಟೈಮ್ ನೀವೆಲ್ಲ ಜನ ನೋಡಬೇಕು, ಏನೋ ಡಿಸೈನ್ ನೋಡಬೇಕು, ನೀಡಿಲ್ಲ ನೋಡಬೇಡ. ಡಿಸೈನ್ ಮಾತ್ರ ನೀವು ಏನು ಮಾಡ್ತೀಯಾ ಅದು ನೋಡಬೇಕು ನೀವೆಲ್ಲ ಜನ. ಆಮೇಲೆ ನಾನು ನಿಮ್ಮೆಲ್ಲರಿಗೆ ಹೇಳಿದ್ದೀನಿ ಇದೇ ಥರ ಮಾಡಬೇಕು. ಒಂದು ಕೈ ಇದು ಆಯ್ತಲ್ಲ, ಇದು ಗ್ಯಾಪ್ ಹಾಕೋಕ್ಕೆ ನಾನು ಹೇಳಿದ್ದು ತುಂಬ ಜನಕ್ಕೆ. ಓಕೆನಾ? ಇದೇ ಥರ ಗ್ಯಾಪ್ ಮಾಡೋಕ್ಕೆ ಕೈ ನೀವೆಲ್ಲ ಜನಕ್ಕೆ ನಾವು ಹೇಳಿದ್ದೀನಿ. ಬಟ್ ಇವಾಗ ನೀವೆಲ್ಲ ಜನ ತುಂಬ ಇಂಟು ಒಂದು 7 ವೀಡಿಯೋದಾಗ ನೋಡಿಬಿಟ್ಟಿದೆ. ಇದು ಇಂಟು ನಂಬರ್ ವೀಡಿಯೋ 8 ನಂಬರ್. ಬಟ್ ಇದರಲ್ಲಿ ಇವಾಗ ನೀವು ಎಲ್ಲ ಜನ ಕೈ ಹಿಂಗೇನೆ ಆಗ್ಬೋದು, ಹಿಂಗೇನೆ ಕೆಲಸ ಮಾಡ್ಬೋದು, ಪರವಾಗಿಲ್ಲ ಎಲ್ಲ. ಯಾಕೆಂದರೆ ನಿಮಗೆ ನೀವೆಲ್ಲರಿಗೆ ಹೆಬಿಟ್ ಆಗಿದೆ ಆಲ್ರೆಡಿ ಈಗ. ಬಟ್ ನೀವು ಕೆಲಸ ಹಿಂಗೇನೆ ಮಾಡ್ಬೋದು, ಕೈಗೆ ಇದು ಹಾಕಿಲ್ಲ ಅಂತ ಪರವಾಗಿಲ್ಲ. ಬಟ್ ಇದು ಸ್ವಲ್ಪ ಕೆಳಗಡೆ ಮತ್ತೆ ಗ್ಯಾಪ್ ಇರಲೇಬೇಕು. ಗ್ಯಾಪ್ ಸ್ವಲ್ಪನೇ ಇರಬೇಕು. ಓಕೆ, ಸ್ವಲ್ಪನೇ ಗ್ಯಾಪ್ ಹಾಕಲೇಬೇಕು. ಜಾಸ್ತಿ ಇಲ್ಲ ಅಂದರೆ ಸ್ವಲ್ಪನೇ ಬಟ್ ಹಾಕಬೇಕು. ಓಕೆ, ಇದು ಮಾತು ಗೇಮ್ನ ಇರಿ ಸರಿನಾ? ಇವಾಗ ಎಲ್ಲ ಫಿಂಗರಿಂದ ನೀವೆಲ್ಲ ಜನ ಈಸಿಲಿ ಕೆಲಸ ಮಾಡಬೇಕು. ನಾವು ನಿಮ್ಮೆಲ್ಲರಿಗೆ ಹೇಳಿದ್ದೀನಿ ಕೈ ಎನಿ ಟೈಮ್ ಫ್ರೀ ಏಕೆ ಹೋಗಬೇಕು, ಫ್ರೀ ಮಾಡಬೇಕು. ನೀವು ಟೈಟಾಗೆ ಇಟ್ಕೊಂಬೇಡ, ಫ್ರೀ ಮೈಂಡಿಗೆ ಕೆಲಸ ಮಾಡಬೇಕು. ಇದು ನಿಮ್ಮೆಲ್ಲರಿಗೆ ಯಾಕೆ ತೋರಿಸ್ತಾ ಇದ್ದೀನಿ ಆ್ಯಕ್ಚುಲಿ ಇದು ನಿಮಗೆ ಗೊತ್ತಾಗುತ್ತೆ. ನಾವು ಮೇಲೆ ಕೆಳಗಡೆ ಮಾಡ್ತೀನಲ್ಲ, ಬಟ್ ಇದೇ ಸ್ಟೆಪ್ ನೀವು ಕಾಲಿಂದ ಮಾಡಬೇಕು. ಕಾಲಿಂದ ಇದು ಮೇಲೆ ಕೆಳಗಡೆ ಇದು ಕಾಲಿಂದ. ಇವಾಗ ಹೊಸ ಡಿಸೈನ್ ಮಾಡ್ತೀನಿ, ಹೊಸ ಚೇಂಜಿಂಗ್ ಡಿಸೈನ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಪೂರ್ತಿ ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ. ಓಕೆ, ಈ ಲೀಫ್ ನಾವು ಮಾಡ್ತೀನಿ ಅದೇ ಈ ಲೀಫ್. ಇದು ಎರಡು ಟೈಪ್ ಮಾಡ್ಬೋದು. ಫಸ್ಟ್ ಈ ಟೈಪ್ ನಾವು ಮಾಡಿ ತೋರಿಸ್ತೀನಿ. ಇದು ಸ್ವಲ್ಪ ರೌಂಡ್, ಸ್ವಲ್ಪ ಟರ್ನ್ ಮಾಡಬೇಕು, ಸ್ವಲ್ಪ ಫ್ರೇಮ್ ಟರ್ನ್ ಮಾಡಿ. ಓಕೆ, ಇದು ನೋಡಿ ಸ್ವಲ್ಪ ಟರ್ನ್ ಮಾಡಿ ಈ ಡಿಸೈನ್ ಮಾಡ್ಬೋದು. ಓಕೆ, ಇವಾಗ ನಾವು ಸ್ಲೋ ಏಕೆ ಮಾಡ್ತೀನಿ. ಪರ್ಫೆಕ್ಟ್ ನೋಡಿ. ನಾನು ಜೀರೆಯಿಂದ ಯಾವಾಗ ಮೇಲೆ ಹೋಗ್ತೀನಲ್ಲ, ನೀವೆಲ್ಲರಿಗೆ ಇನ್ನೊಂದು ಲೀಫ್ ಇದೇ ಥರ ಲೀಫ್, ಒಂದು ಪೆಲೆನ್ ಮಾಡಿ ತೋರಿಸಿದ್ದೀನಿ. ಇದು ಬಂತು ರೈಸ್ ಸ್ಟಿಚ್ ಲೀಫ್. ರೈಸ್ ಅಂದರೆ ಅಕ್ಕಿ ಸ್ಟಿಚ್ ಲೀಫ್. ಓಕೆ ನೋಡಿ, ಇದು ಮೇಲೆ ಹೋಗಬೇಕು. ಜೀರೆಯಿಂದ ಮೇಲೆ ಹೋಗಿ ಆದಮೇಲೆ ಇಮಿಡಿಯೇಟ್ಲಿ ಇದು ಚಿಕ್ಕದು ಮಾಡಿ ಆಮೇಲೆ ದೊಡ್ಡ. ಓಕೆ, ಇದು ಪರ್ಫೆಕ್ಟ್ ಅರ್ಥ ಆಯಿತು. ಬಟ್ ಎನಿ ಟೈಮ್ ಈ ಲಿಫ್ಟ್ ಮಾಡೋಕ್ಕೆ ಟೈಮಿಂಗ್ ನೀವು ಎಲ್ಲ ಜನ ಮೇಲೆ ಹೋಗಿ ಬರೋಕ್ಕೆ ಟೈಮಿಂಗ್ ಮೇಲೆ ಹೋಗಿದ್ದೀನಿ, ಜೀರೋಯಿಂದ ಮೇಲೆ ಹೋಗಿ ಬರೋಕ್ಕೆ ಟೈಮಿಂಗ್ ಎನಿ ಟೈಮ್ ಬೇರೆ ಸ್ವಲ್ಪ ಮೇಲೆ ಆಗಿ ಆಮೇಲೆ ಕಂಟಿನ್ಯೂ ನಿಮ್ಮ ಕೈ ಆಯ್ತಲ್ಲ ಇದು ಕೆಳಗಡೆ ಟೈಪ್ ಹೋಗಬೇಕು. ಕೆಳಗಡೆ ಅಂದರೆ ಮೇಲೆ ಇಲ್ಲಿ ಕೆಳಗಡೆ ಸೈಡ್ ಡೌನ್ ಸೈಡ್ ಹೋಗಬೇಕು. ಬೇರೆ ಮೇಲೆ ಹಾಕಿ ಆದಮೇಲೆ ಬೇರೆ ಮೇಲೆ ಹಾಕಿದ್ದೀನಿ. ಓಕೆ, ಇನ್ನೊಂದು ಸಲ ಬೇರೆ ಮೇಲೆ ಹಾಕಿದ್ದೀನಿ. ಸ್ವಲ್ಪ ಅರ್ಥ ಆಯಿತು. ಇನ್ನೊಂದು ಸಲ ತೋರಿಸ್ತೀನಿ. ಇದಾಯಿತು. ಇದು ಇದೇ ಸ್ಟೆಪಲ್ಲಿ. ಆಮೇಲೆ ಇದೇ ಲೀಫ್ ಇದೇ ಸ್ಟೆಪಲ್ಲಿನೇ ಮಾಡ್ಬೋದು ನೋಡಿ. ಡೈರೆಕ್ಟ್ ಒಂದು ಕೈಯಿಂದ ಏನೋ ನಾವು ಕ್ರಾಸ್ ಟರ್ನ್ ಏನೋ ಫ್ರೇಮ್ ಟರ್ನ್ ಮಾಡಲ್ಲ, ಕ್ರಾಸ್ ಮಾಡಲ್ಲ. ಡೈರೆಕ್ಟ್ ಒನ್ ಹ್ಯಾಂಡ್ ಸ್ಟೇಟಿಗೆ ಹೋಗಬೇಕು. ಅರ್ಥ ಆಯಿತು? ಕರೆಕ್ಟ್. ಇದು ಆಯಿತು ಒಂದು ಸ್ಟೆಪ್. ಓಕೆ, ಇದು ಪರ್ಫೆಕ್ಟ್ ನೀವೆಲ್ಲರಿಗೆ ಅರ್ಥ ಆಯಿತು. ಇದೇ ಟೈಪಲ್ಲಿ ಇನ್ನೂ ನಾವು ಡಿಸೈನ್ ಮಾಡಿ ನೀವೆಲ್ಲರಿಗೆ ಫಸ್ಟ್ ತೋರಿಸಿದ್ದೀನಲ್ಲ. ಎಷ್ಟು ನಂಬರಲ್ಲಿ ನಮಗೇನಿಲ್ಲ. ಈ ಲೀಫ್ ನೀವೆಲ್ಲ ಕಾಣಿಸ್ತಾರೆ. ಈ ಲೀಫ್ ಮಾಡಿದ್ರೆ ಈ ಲೀಫಲ್ಲಿನೇ ಇದೇ ಥರ ಮಾಡ್ಬೋದು ಈ ಲೀಫ್ ಸರಿನಾ? ಬಟ್ ನಾವು ಮಾಡಿ ತೋರಿಸಲ್ಲ. ನೀವೆಲ್ಲ ಬೇಕಂದರೆ ಆಮೇಲೆ ನೀವೆಲ್ಲ ಜನ ಮಾಡ್ಬೋದು, ಟ್ರೈ ಮಾಡ್ಬೋದು, ಈಸಿಲಿ ಮಾಡ್ಬೋದು ಸರಿನಾ? ಇವಾಗ ಬೇರೆ ಒಂದು ಡಿಸೈನ್. ಇದು ಒಂದು ಬೇರೆ ಕಲ್ಲಿ ಕಂಟ್ರೋಲ್ ಆಗಬೇಕು. ಒಂದೇ ನಂಬರಲ್ಲಿ ಯಾವುದು 3 ಇಲ್ಲಿ 2 ಇಲ್ಲಿ ನೀವು ಇಷ್ಟ. ಓಕೆ, ಬಟ್ ಇದನ್ನೇ ನೋಡ್ಕೊಳ್ಳಿ, ಸ್ವಲ್ಪ ಅರ್ಥ ಆಗುತ್ತೆ.
ಸರಿ. ಬಟ್ ಮುಂಚೆ ನಾನು ನಿಮ್ಮೆಲ್ಲರಿಗೆ ಒಂದು ವಿಡಿಯೋದಲ್ಲಿ ತೋರಿಸಿದ್ದೀನಿ, ಒಂದು ಡಿಸೈನ್ ಮಾಡಿ, ಅದು ಬಂತು ಸಮೋಸ ಡಿಸೈನ್ ಹೇಳಿದ್ದೀನಿ. ಇದು ಒಂದು ಸಮೋಸ ಸ್ಟಿಚಿಂಗ್, ಇದನ್ನು ಪರ್ಫೆಕ್ಟ್ ಅರ್ಥ ಮಾಡಿ. ಈ ಸ್ಟಿಚಿಂಗ್ ಇದು ಬಂದು ರೌಂಡಿಗೆ ಬರುತ್ತೆ, ಇದು ಸ್ಟಿಚ್ ರೌಂಡಿಗೆ ಬರುತ್ತೆ ನೋಡಿ. ಕಾಣಿಸ್ತಾ ಇದ್ದಾರೆ. ನಾವು ಒಂದು ಕೈಯಿಂದ 2 ಕೈ ತೋರಿಸ್ತೀನಿ. ಇದು ರೌಂಡ್ ಹೇಗೆ ಬರಬೇಕು ಕರೆಕ್ಟ್. ನಿಮ್ಮ ಇದನ್ನ ನೋಡಿ ಪರ್ಫೆಕ್ಟ್ಗೆ. ಇನ್ನೊಂದ್ಸಲ ಸ್ಲೋ ಏಕೆ. ತುಂಬ ಸ್ಲೋ ಆಗಿ ನಾನು ನಿಮ್ಮೆಲ್ಲರಿಗೆ ತೋರಿಸಿದ್ದೀನಿ. ಓಕೆ, ಇದರಿಂದ ಇದೇ ಸ್ಟಿಚಿಂದ ಇವಾಗ ಎಕ್ಸಾಂಪಲ್ ಇದು ಸ್ಟಿಚ್ ನಿಮಗೆ ನೀವೆಲ್ಲರಿಗೆ ಪರ್ಫೆಕ್ಟ್ ಬಂದಿಲ್ಲ, ಆಮೇಲೆ ನೀವೆಲ್ಲ ಜನ ಏನು ಮಾಡಬೇಕು, ಇದು ಸೈಡಲ್ಲಿ ಒಂದು ಬ್ರೇಕ್ ಮಾಡ್ಬೋದು. ಆವಾಗ ನೋಡೋಕೆ ಚೆನ್ನಾಗಿರುತ್ತೆ. ಅಂದರೆ ಒಂದೇ ಲೆವೆಲಲ್ಲಿ ಬಂದುಬಿಡುತ್ತೆ. ಎಕ್ಸಾಂಪಲಲ್ಲಿ ಗ್ಯಾಪ್ ಇದು ಅದು ಆಗಿದೆ ಅಂದರೆ ಬೈ ಚಾನ್ಸ್, ಆವಾಗ ನೀವು ಒಂದು ಲೆವೆಲ್ ಮಾಡೋಕ್ಕೆ ಇದೊಂದು ಬ್ರೇಕ್ ಮಾಡ್ಬೋದು ನೀವೆಲ್ಲ. ಫ್ರೆಂಡ್ಸ್, ನಾನು ಇವಾಗ ನಿಮ್ಮೆಲ್ಲರಿಗೆ ಇದು ಮಾಡಿದ್ದೀನಲ್ಲ, ಇದರಿಂದ ಹೂವು ಮಾಡಿ ತೋರಿಸ್ತೀನಿ. ಓಕೆ, ಪರ್ಫೆಕ್ಟ್ ನೋಡಿ ಆ್ಯಂಡ್ ಪರ್ಫೆಕ್ಟ್ ಅರ್ಥ ಮಾಡಿ ನೋಡಿ. ಫಸ್ಟು ಒಂದು ಇದು ಮಾಡಿಸಿದ್ದೀನಿ. ಓಕೆ, ಇದು ಮಾಡಿ ಆದಮೇಲೆ ನೋಡಿ ಒಂದು ಈ ಕಡೆ ಮಾಡಿದ್ದೀನಿ, ಮತ್ತು ಒಂದು ಈ ಕಡೆ. ಓಕೆ, ಆಮೇಲೆ ಒಂದು ಈ ಕಡೆ ಮಾಡಿದ್ದೀನಿ, ಒಂದು ಈ ಸೈಡಲ್ಲಿ ಮಾಡಿದ್ದೀನಿ. ನೋಡಿದ, ಇದು ಒಂದು ಹೂವು ಆಗಿದೆ. ಬಟ್ ಇದರಲ್ಲಿ ಇವಾಗ ಏನು ಮಾಡಬೇಕು, 0 ಸ್ಟೇಜಿಂದ ಔಟ್ಲೈನ್ ಮಾಡಬೇಕು ಬೇರೆ ಕಲರಿಂದ. ಆಮೇಲೆ ನೋಡೋಕ್ಕೆ ಚೆನ್ನಾಗಿರುತ್ತೆ. ಇಲ್ಲಿ ಒಂದು ಬಿಂದಿ ಆಗಬೇಕು. ಆಮೇಲೆ ಇದೇ ಸ್ಟಿಚಿಂದ ಇನ್ನೊಂದು ಮಾಡ್ಬೋದು, ಇನ್ನೊಂದು ಫ್ಲವರ್ ಮಾಡ್ಬೋದು. ಸರಿನಾ, ನಾನು ನಿಮಗೆ ತೋರಿಸ್ತೀನಿ. ಅಂದರೆ ಅದು ಚೆನ್ನಾಗಿದೆ, ದೊಡ್ಡದು ಫ್ಲವರ್ ಮಾಡ್ಬೋದು ನೋಡಿ. 1 2. ಬಟ್ ಇದು ಮಾಡೋಕ್ಕೆ ಟೈಮಿಂಗ್ ಈ ಫಿಂಗರ್ ಕಾಣಿಸ್ತಾರೆ, ಈ ಫಿಂಗರ್ ಇಲ್ಲಿಗೆ ಪ್ರೆಸ್ ಆಗಬೇಕು. ಈ ಫಿಂಗರಿಂದ ಇದು ನೋಡಿ ಪರ್ಫೆಕ್ಟ್ ಅರ್ಥ ಮಾಡಿ. ಸರಿನಾ, ಇನ್ನೊಂದು ಸಲ ಈ ಫಿಂಗರ್ ಇಲ್ಲಿ ಪ್ರೆಸ್ ಮಾಡಬೇಕು. ಪ್ರೆಸ್ ಮಾಡಿ ಇದು 2 ಈ ಹ್ಯಾಂಡ್ ಇದು ಸ್ವಲ್ಪ ಆ ಸೈಡಲ್ಲಿ ಇದು ಮಾಡಬೇಕು, ಟ್ರಾನ್ ಮಾಡಬೇಕು. ಇನ್ನೊಂದು ಸಲ ನೋಡಿ, ಟ್ರಾನ್. ಓಕೆ, ಪರ್ಫೆಕ್ಟ್. ಈ ಫಿಂಗರ್ ಇದು ನೋಡಿ, ಇದು ಹಿಂಗೆ ಆಯಿತು. ಚೆನ್ನಾಗಿದೆ ತಾನೆ, ನಿಮ್ಮೆಲ್ಲರಿಗೆ ಪರ್ಫೆಕ್ಟ್ ಕಾಣಿಸ್ತಾರೆ. ಚೆನ್ನಾಗಿದೆ ತಾನೆ ಈ ಫ್ಲವರ್. ಓಕೆ, ಇದರಲ್ಲಿ ಇನ್ನೂ ದೊಡ್ಡದ ಫ್ಲವರ್ನೇ ಮಾಡ್ಬೋದು. ಸರಿನಾ, ಬೇಕಂದರೆ ನಾನು ಮಾಡಿ ಸ್ವಲ್ಪ ತೋರಿಸ್ತೀನಿ. ಬಟ್ ಅದಕ್ಕೆ ಟ್ರಾವಲ್ಗೆ ಇದು ಸ್ವಲ್ಪ ದೊಡ್ಡದಾಗಬೇಕು. ಓಕೆ, ದೊಡ್ಡದು ಹಾಕಿದ್ದೀನಿ. ಇವಾಗ ನೋಡಿ ಇದೇ ಥರ 1 2 3 ಇವಾಗ ನಿಮಗೆ ಎಕ್ಸಾಂಪಲ್ ಇದು ನಾವು ಕಂಟಿನ್ಯೂ ಮಾಡ್ಬೋದು. ಬಟ್ ಎಕ್ಸಾಂಪಲ್ ನೀವೆಲ್ಲರಿಗೆ ಫ್ರೇಮ್ ಜಾಸ್ತಿ ಬಟ್ಟೆ ಇದು ಆಗಿದೆ, ಫ್ರೇಮ್ ಸೈಡಲ್ಲಿ ಅಟ್ಯಾಚ್ ಆಗಿದೆ, ಆವಾಗ ನಾವು ಉಲ್ಟಾಯಿಂದನೇ ಮಾಡ್ಬೋದು. ಸರಿನಾ, ಅದಕ್ಕೆ ನಾವು ಇದು ಕೊಡ್ತೇವೆ. ಈ ಫ್ಲವರ್ ನೋಡಿದೆ ಎಷ್ಟು ಚೆನ್ನಾಗಿದೆ. ಇವಾಗ ನಾವು ಬೇರೆ ಥ್ರೆಡ್ ಒಂದು ಯೂಸ್ ಮಾಡ್ತೀನಿ, ಚೇಂಜ್ ಮಾಡ್ತೀನಿ, ನೀವೆಲ್ಲ ಜನ ನೋಡಿ. ಓಕೆ, ನೋಡಿ ಪರ್ಫೆಕ್ಟ್.
ಇವಾಗ ಇದ್ರ ಮೇಲಿಂದನೇ ಇನ್ನೊಂದು ಸ್ಟಿಚ್ ಮಾಡ್ಬೋದು ನಿಮ್ಮ ಇಷ್ಟ, ಸರಿನಾ? ಇಲ್ಲಾಂದರೆ ಒಂದು ಬಿಂದಿ ಮಾಡಿ ಕಂಪ್ಲೀಟ್ ಮಾಡ್ಬೋದು, ನಿಮ್ಮ ಇಷ್ಟ. ಬಟ್ ನಾವು ಮಾಡಿ ನಿಮಗೆ ತೋರಿಸ್ತೀನಿ, ನೋಡೋಕ್ಕೆ ಚೆನ್ನಾಗಿರುತ್ತೆ. ಸಮಥಿಂಗ್ ಸ್ಟಿಚ್ ಕೊಡಬೇಕು, ಒಂದೆರಡು ಅಷ್ಟೇ ಸಾಕು. ಮೇಲೆ ಆಫ್ ಡೌನ್ ಮಾಡಬೇಕು, ಆಫ್ ಹಾಕಿ ಕೆಳಗಡೆ, ಆಫ್ ಆಗಿ ಡೌನ್ ಮಾಡಬೇಕು ಅಷ್ಟೇ, ಬೇರೆ ಏನಿಲ್ಲ. ಬಟ್ ನಿಮ್ಮ ಹ್ಯಾಂಡ್ ಐತಲ್ಲ, ಹ್ಯಾಂಡ್ ಕಂಟಿನ್ಯೂ ಫಾಸ್ಟ್ ಆಗಬೇಕು. ಬಟ್ ಐ ಹೋಪ್ ನೀವೆಲ್ಲರಿಗೂ ಈಗ ಹ್ಯಾಂಡ್ ತುಂಬ ಫಾಸ್ಟ್ ಆಗಿದೆ, ಯಾಕೆಂದರೆ ಆಲ್ರೆಡಿ ನೀವು ಎಲ್ಲ ಜನ 7 ವಿಡಿಯೋ ನೋಡಿದ್ಯಾ, ಸರಿನಾ? ನೀವೆಲ್ಲರಿಗೆ ಹ್ಯಾಂಡ್ ಫಾಸ್ಟ್ ಆಗಬೇಕು. ಇದನ್ನ ಸೇಮ್ ಇದು 0 ಸ್ಟಿಚ್ ಇದನ್ನ ಮಾಡಬೇಕು. ಬಟ್ ಎನಿ ಟೈಮ್ 2 ಸ್ಟಿಚ್ ಆಗಬೇಕು, ಡಬಲ್ ಸ್ಟಿಚ್, ಆಮೇಲೆ ಸ್ವಲ್ಪ ನೋಡೋಕ್ಕೆ ಚೆನ್ನಾಗಿರುತ್ತೆ. ಸಿಂಗಲ್ ಸ್ಟಿಚ್ ಹಾಕ್ಬೋದು, ಬಟ್ ಸಿಂಗಲ್ ಸ್ಟಿಚಿಂದ ಡಬಲ್ ಸ್ಟಿಚ್ ಹಾಕಿದ್ರೆ ನೋಡೋಕ್ಕೆ ಇನ್ನೂ ಚೆನ್ನಾಗಿರುತ್ತೆ. ಬಿಂದಿ ಚೆನ್ನಾಗಿರುತ್ತಲ್ಲೇ. ಇದು ಮಾಡೋಕ್ಕೆ ಟೈಮಿಂಗ್ ಎನಿ ಟೈಮ್ ದೊಡ್ಡದು ಬೇರೆಕ್ ಹಾಕಿ ಬಿಗ್ ಬೇರೆಕ್ ಹಂಗೆ ಬೀಳಬೇಕು, ಒಂದು ದೊಡ್ಡದು, ಸರಿನಾ? ಇವಾಗ ನಾವೊಂದು ಥ್ರೆಡ್ ಯೂಸ್ ಮಾಡ್ತೀನಿ ಆ್ಯಂಡ್ ಈ ವಿಡಿಯೋ ಎಂಡ್ ಆಗುತ್ತೆ, ಸರಿನಾ? ಒಂದು ಥ್ರೆಡ್ ನಾವು ಯೂಸ್ ಮಾಡಿ ನಿಮ್ಮೆಲ್ಲರಿಗೆ ಈ ವಿಡಿಯೋ ಎಂಡ್ ಮಾಡಿ ತೋರಿಸ್ತೀನಿ. ಆ್ಯಂಡ್ ಆಮೇಲೆ ನಾನು ನಿಮ್ಮೆಲ್ಲರಿಗೆ ಹೋಮ್ವರ್ಕ್ ಇಡ್ತೀನಿ. ಅಂದರೆ ಹೋಮ್ವರ್ಕ್ ನಿಮ್ಮೆಲ್ಲ ಜನ ಏನು ಮಾಡಬೇಕು, ಜಾಸ್ತಿ ಏನೋ ಬೇಕಾಗಿಲ್ಲ. ನಮಗೆ ಈ ಲೀಫ್ ಐತಲ್ಲ, ಈ ಕಾಣಿಸ್ತಾರೆ, ಇದು ಮಾತ್ರ ನಮಗೆ ತೋರಿಸಿ ಫೋಟೋ, ಇದು ಮಾಡಿ ತೋರಿಸಿ ಫೋಟೋ. ಆ್ಯಂಡ್ ಬೇಕಂದರೆ ಈ ಫ್ಲವರ್ ಬೇಕಂದ್ರೆ ಮಾಡಬೇಕಂದ್ರೆ ಮಾಡಿ, ತೊಂದರೆ ಇಲ್ಲ. ಬಟ್ ಇದು ಮಾಡಿ ಆ್ಯಂಡ್ ಇದು ಮಾಡಿ, ಓಕೆನಾ? ಇದು ಆ್ಯಂಡ್ ಇದು ಎರಡು ಮಾಡಿ ಸಾಕು, ಓಕೆ? ಫ್ಲವರ್ ಏನು ಬೇಕಾಗಿಲ್ಲ, ಈ ಲೀಫ್ ಆ್ಯಂಡ್ ಇದು, ಸರಿನಾ? ಫಸ್ಟು ಈ ಲೀಫ್ ಮಾಡೋಕ್ಕೆ ಟೈಮಿಂಗ್ ಇನ್ನೊಂದು ಸಲ ನಾವು ನೀವೆಲ್ಲರಿಗೆ ಹೇಳ್ಕೊಡ್ತೀನಿ. ಈ ಲೀಫ್ ಮಾಡೋಕ್ಕೆ ಟೈಮ್ 0ಇಂದ ಮೇಲೆ ಹೋಗಬೇಕು, ಮೇಲೆ ಹೋಗಿ ಡೈರೆಕ್ಟ್ ಮೇಲೆ ಬೇರೆ ಈ ಬೇರೆ ನೋಡಿ, ಇದು 0ಇಂದ ಮೇಲೆ ಹೋಗ್ತೀನಿ, ಈ ಬೇರೆ ಮೇಲೆ ಹೋಗ್ತಾ ಇದ್ದೀನಿ, ಅಂದರೆ ಅರ್ಥ ಆಯಿತು, ಸರಿನಾ? ನಾನು ಚಿಕ್ಕದೊಂದು ಮಾಡಿ ತೋರಿಸ್ತೀನಿ. ಇದು 0ದ ಮೇಲೆ ಬಂತು, ರಿಟರ್ನ್ ಬರೋಕ್ಕೆ ಟೈಮಿಂಗ್ ಆಮೇಲೆ ದೊಡ್ಡದು ಬೇರೆ ಹಾಕಬೇಕು, ಸರಿನಾ? ಇಲ್ಲಾಂದರೆ ಚಿಕ್ಕದು, ಫಸ್ಟ್ ಚಿಕ್ಕದು ಬೇರೆ ಆಮೇಲೆ ದೊಡ್ಡದು, ಅರ್ಥ ಆಯಿತು? ಇವಾಗ ಇದ್ರಿಗೆ ದಾಂಡಿನೂ ಎಲ್ಲ ಜನ ದಾಂಡಿ ಮಾಡ್ಬೋದು, ಓಕೆನಾ? ಮಾಡ್ಬೋದು. ಏನು ಮೇಲೆ ಜಾಸ್ತಿ ಬಾಬಿನ್ ಬಂದಿದೆ, ಇಲ್ಲಿ ಒಂದು ಸ್ಕ್ರೂ ಐತೆ ಕಾಣಿಸ್ತಾರೆ, ಈ ಸ್ಕ್ರೂ ಸ್ವಲ್ಪ ಟೈಟ್ ಮಾಡಬೇಕು. ಟೈಟ್ ಮಾಡಿದಂದರೆ ಇದು ಬಾಬಿನ್ ಟೈಟ್ ಆಗುತ್ತೆ. ಲೂಸ್ ಮಾಡಬೇಕಂದ್ರೆ ಈ ಸ್ಕ್ರೂ ಎಲ್ಲ ಜನ ಲೂಸ್ ಮಾಡಬೇಕು. ಲೂಸ್ ಮಾಡಿದಂದರೆ ಆಮೇಲೆ ಇದು ಲೂಸ್ ಆಗುತ್ತೆ. ಇದು ಟೈಟ್ ಮಾಡಿದರೆ ಟೈಟ್, ಲೂಸ್ ಮಾಡಿದರೆ ಲೂಸ್ ಆಗುತ್ತೆ, ಓಕೆ?